ಈಗಾಗಲೇ ಆಕಾಶ್ನ ಅರೆಸ್ಟ್ ಮಾಡಿಸಿ ಸಾಕಷ್ಟು ತಪ್ಪು ಮಾಡಿದ್ಯಾ. ಹಾ, ಅವತ್ತು ಈ ಮಾಲಿನಿಯ ವಕ್ರದೃಷ್ಟಿ ಬಿದ್ದಿತ್ತು, ಇವತ್ತು ಕೃಪಾದೃಷ್ಟಿ. ಅದಕ್ಕೆ ಅವತ್ತು ಸೆರೆಮನೆ ವಾಸ, ಇವತ್ತು ಅರಮನೆ ವಾಸ. ಈ ರಾಜಭೋಗವನ್ನ ಅನುಭವಿಸ್ತಾ ನಾನ್ ಹೇಳಿದ್ದನ್ನ ಕೇಳ್ಕೊಂಡು ನನ್ ತಾಳಕ್ಕೆ ಹೆಜ್ಜೆ ಹಾಕ್ತಾ ಅವನಿಲ್ಲಿದ್ರೆ ಅಲ್ಲಿ ಅವನಪ್ಪ ಕಾದ್ ಹೆಂಚು ಮೇಲೆ ಕಾಲಿಟ್ಟು ಇಳಿಯಕ್ಕೂ ಆಗದೆ ಅಲ್ಲಿರೋಕ್ಕೂ ಆಗದೆ ನರಕ ಅನುಭವಿಸ್ತಾನೆ. ಬೇಡ ಮಾಲಿನಿ, ನನ್ನ ಮಾತು ಕೇಳು. ಹಾ, ಇದೇನಿದು ಹೊಸ ಸಿಸ್ಟಮ್? ನಿಮ್ಮ ಮಾತು ನಾನ್ ಕೇಳ್ಬೇಕಾ? ನನ್ನ ಮಾತು ಕೇಳ್ಕೊಂಡು ನೀವು ಬಿದ್ದೀರಿ. ಆ ಜೇಕಿನ ಯಾವ ಸ್ಥಿತಿಗೆ ತರ್ತೀನಿ ಅಂತ ನೋಡ್ತಾ ಇರಿ. ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಗೀತಾ ಅನ್ನೋ ಪೇಷಂಟ್ ಅಡ್ಮಿಟ್ ಆಗಿದ್ದಾರಲ್ಲ, ಯಾವ ವಾರ್ಡು? ನೀವ್ಯಾರು ಮೇಡಮ್? ನಾನು ಅವ್ರ ಫ್ರೆಂಡು. ಸರಿ, ಇದ್ರಲ್ಲಿ ಸೈನ್ ಮಾಡಿ ಅಡ್ರೆಸ್ ಬರೀರಿ. ಯಾವ ವಾರ್ಡು? 6ನೇ ವಾರ್ಡಲ್ಲಿ. ಓಕೆ. ಗೀತಾ, ಏನೇ ಇದೆಲ್ಲ? ಏನಾಯ್ತು? ಟೆನ್ಷನ್ ಮಾಡ್ಕೋಬೇಡ, ಇವಾಗ ತಾನೇ ವಿಷಯ ಗೊತ್ತಾಯ್ತು, ಅದಕ್ಕೆ ಓಡ್ ಬಂದೆ. ಯಾವನೇ ಅವನು ನಿನಗೆ ಆಕ್ಸಿಡೆಂಟ್ ಮಾಡಿದ್ದು? ಪ್ರೀತಿ, ಅದನ್ನೆಲ್ಲ ಬಿಡು. ಯಾವನೋ ಒಬ್ಬ ಗುದ್ದು ಹೋದ, ಇನ್ಯಾರೋ ಬಂದು ನನ್ನ ಅಡ್ಮಿಟ್ ಮಾಡಿದ್ರು. ಮೊದಲು ನೀನ್ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ ಗೀತಾ. ಇದೆಲ್ಲ ನಿನ್ ಧೈರ್ಯದಿಂದನೇ ಆಗಿದ್ದು. ಆ ಬಜಾರಿ ಹೇಗಿದ್ದಾಳೆ? ನಿನ್ಗಿನ್ನೂ ಕಾಟ ಕೊಡ್ತಾ ಇದ್ದಾಳಾ? ಇಲ್ಲ ಕಣೆ, ನಮ್ಮ ಅತ್ತೆ ಈಗ ತುಂಬಾ ಬದಲಾಗಿದ್ದಾರೆ. ನನ್ನ ಚೆನ್ನಾಗಿ ನೋಡ್ಕೋತಾರೆ. ಮೊದ್ಲಿನ ತರ ತಿರಸ್ಕಾರದಿಂದ ನೋಡ್ತಾ ಇಲ್ಲ. ಅಪ್ಪ, ಇಂಥ ಸುದ್ದಿನ ನಿನ್ ಬಾಯಿಂದ ಯಾವಾಗ ಕೇಳ್ತೀವೋ ಅಂತ ಕಾಯ್ತಾ ಇದ್ವಿ ಅಲ್ವಾ ಧರಣಿ? ಹೌದು ಗೀತಾ, ಸತ್ಯ. ಹೇಗೋ ಪ್ರೀತಿ ತನ್ನ ಲೈಫಲ್ಲಿ ಸೆಟ್ಲ್ ಆದ್ಲಲ್ಲ, ಅಷ್ಟು ಸಾಕು. ಪ್ರೀತಿ, ನಿನ್ ಗಂಡ ಹೇಗೆ? ಈಗ್ಲಾದ್ರೂ ನಿಮ್ಮಮ್ಮನ ನೋಡಿ ಬೌ ಅಂತಾನೋ ಅಥವಾ ಇನ್ನೂ ಮಿಯಾವ್ ಅನ್ಕೊಂಡೇ ಇದಾನೋ? ಅವ್ರದೇ ಕಣೆ ನನಗೆ ಯೋಚನೆ ಆಗಿರೋದು. ಕದ್ದು ಮೇಯೋ ಅಭ್ಯಾಸ ಇರೋ ದನದ ಹಾಗೆ. ಸರಿ ಹೋಗ್ತಾರೆ ಬಿಡು. ಪ್ರೀತಿ, ಆವತ್ತು ಧರಣಿ ನನ್ನ ಜೊತೆ ಇಲ್ಲದೆ ಹೋಗಿದ್ದಿದ್ರೆ ರಸ್ತೆನಲ್ಲಿ ನಾನು ಅನಾಥ ಶವ ಆಗಿ ಬಿದ್ದಿರ್ಬೇಕಾಗಿತ್ತು. ಗೀತಾ, ಹಾಗೆಲ್ಲ ಮಾತಾಡ್ಬೇಡ. ನೋಡು, ಒಳ್ಳೆಯವ್ರನ್ನ ದೇವರು ತುಂಬಾ ಪರೀಕ್ಷೆ ಮಾಡ್ತಾನೆ, ಆದ್ರೆ ಯಾವತ್ತೂ ಕೈ ಬಿಡೋದಿಲ್ಲ. ಅದೇ ಕೆಟ್ಟವ್ರಿಗೆ ತುಂಬಾ ಒಳ್ಳೇದ್ ಮಾಡ್ತಾನೆ, ಕೊನೆಗೊಂದಿನ ಕೈ ಬಿಟ್ಬಿಡ್ತಾನೆ. ನಿನಗಿರೋ ಒಳ್ಳೆ ಮನ್ಸಿಗೆ ಆ ದೇವ್ರು ಯಾವತ್ತೂ ಕೈ ಬಿಡೋದಿಲ್ಲ, ಯಾವತ್ತೂ ಕೈ ಬಿಡಲ್ಲ. ನೋಡು ಗೀತಾ, ನಾನಿಲ್ಲಿ ಬಂದಿರೋದು ನಿನ್ನ ನೋಡ್ಕೊಳ್ಳೋದಿಕ್ಕೆ. ನಿನಗೆ ಆಕ್ಸಿಡೆಂಟ್ ಆದಾಗ್ಲಿಂದ ಧರಣಿ ಪಾಪ ಹಗ್ಲು ರಾತ್ರಿ ಇಲ್ಲೇ ಇದ್ದು ತುಂಬಾ ಸುಸ್ತಾಗಿದ್ದಾಳೆ. ಧರಣಿ, ನೀನ್ ಹೋಗಿ ರೆಸ್ಟ್ ತಗೋ. ಹಾಗೇನಿಲ್ಲ, ಮೊದ್ಲಾದ್ರೂ ಇಬ್ರು ಹಾಸ್ಟೆಲಲ್ಲಿ ಇರ್ತಿದ್ವಿ, ಈಗಿಲ್ಲಿದ್ದೀವಿ ಅಷ್ಟೇ. ನೋಡು, ಇಷ್ಟು ದಿನ ಗೀತಾ ಜೊತೆ ನೀನಿದ್ದೆ, ಇನ್ ಮುಂದೆ ನಾನು ಅವಳ ಜೊತೆ ಇರ್ತೀನಿ. ನೀನ್ ಹೋಗು. ಪ್ರೀತಿ, ನೀನಿಲ್ಲಿದ್ರೆ ನಿನ್ನ ಅತ್ತೆ ನಿನ್ ಗಂಡ ನಿನ್ನ ಸುಮ್ಮನೆ ಬಿಡ್ತಾರಾ? ಏನೂ ಆಗಲ್ಲ, ನಾನು ಹೇಳ್ಬಿಟ್ಟೆ ಬಂದಿದ್ದೀನಿ. ಸರಿ, ಹಾಗಾದ್ರೆ ನಾನು ಹೊರಡ್ತೀನಿ. ಧರಣಿ, ಹೋಗ್ಬೇಕಾದ್ರೆ ನಮ್ಮ ಮನೆಗೊಂದು ಫೋನ್ ಮಾಡ್ಬಿಡು. ಪ್ರೀತಿ ಇವತ್ತು ರಾತ್ರಿ ಆಸ್ಪತ್ರೆಲ್ಲೇ ಇರ್ತಾಳೆ ಅಂತ ಹೇಳು. ಇಲ್ಲ ಅಂದ್ರೆ ತುಂಬಾ ಟೆನ್ಷನ್ ಆಗ್ಬಿಡ್ತಾರೆ. ಆಯ್ತಮ್ಮ, ಫೋನ್ ಮಾಡ್ತೀನಿ. ಓಕೆ. ನೋಡು, ಹೇಗೂ ನಿನ್ನ ಕಂಪನಿಗೆ ಉಳಿದಾಳೆ. ನಾನು ಹೋಗಿ ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾಯ್. ಬಾಯ್. ಬಾಯ್ ಕಣೆ. ಬಾಯ್. ಆಕಾಶ್, ನೀವು ಬನ್ನಿ, ಕೂತ್ಕೊಳ್ಳಿ. ಇಲ್ಲ ಇಲ್ಲ, ಪರವಾಗಿಲ್ಲ. ಏನಪ್ಪ ಇದು? ನೀನು ಜೇಕೆ ಅವ್ರ ಮಗನಾಗಿ ಇಂಥ ಚಿಕ್ಕ ರೂಮ್ನಲ್ಲಿ? ಆಕಾಶ್, ಸಮಾಜದಲ್ಲಿ ನಿನ್ ಯೋಗ್ಯತೆ ಏನು, ನಿನ್ ಘನತೆ ಏನು, ನಿನ್ ಸ್ಟೇಟಸ್ ಏನು, ಅದನ್ನೆಲ್ಲ ಮರ್ತು ನೀನ್ ಇಲ್ಲಿಗೆ ಬಂದಿದ್ಯಲ್ಲ, ಸರಿನಾ? ಮತ್ತಿನ್ನೇನ್ ಮಾಡಕ್ಕಾಗತ್ತೆ? ಡ್ಯಾಡಿ ಹೀಗ್ ಮಾಡ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ, ಮನೇನ ಆಚೆ ಆಗ್ತಾರಂತ ನಾನು ಅನ್ಕೊಂಡಿರ್ಲಿಲ್ಲ. ಹಾಗಂತ ನೀನ್ ಇಲ್ಲಿ ಬಂದ್ ನರಳೋದಾ? ಅಲ್ಲ, ನಿಮ್ ತಂದೆ ನಿನ್ನ ಮನೆಯಿಂದ ಆಚೆ ಹಾಕಿದ್ರೇನು, ನಾವಿರ್ಲಿಲ್ವಾ? ನಂಗೆ ಇದೇ ಸರಿ ಅಂತ ಅನ್ಸ್ತು. ಲುಕ್ ಆಕಾಶ್, ಜಗಳ ಇರೋದು
ನನಗೂ ನಿಮ್ಮಪ್ಪನಿಗೂ, ನಿನಗೂ ನನಗೂ ಅಲ್ಲ. ಹಾಗೆ ನೋಡಿದ್ರೆ ನಾನು ನಿಮ್ಮಮ್ಮ ಇದ್ದ ಹಾಗೆ. ಅಯ್ಯೋ ದಡ್ಡ, ನಿನಗೇನು ಹೇಳ್ಬೇಕು ನಾನು? ನಿನ್ನ ಒಂದು ಸಣ್ಣ ಆಸೆನೂ ಈಡೇರಿಸದೆ ನಿನ್ನ ಮನೆಯಿಂದ ಆಚೆ ಹಾಕಿದಾರಲ್ಲ ನಿಮ್ಮಪ್ಪ, ಅಂಥವ್ರ ಬಗ್ಗೆ ನೀನು ಇಷ್ಟೊಂದು ಯೋಚನೆ ಮಾಡ್ತಿದ್ಯಲ್ಲ, ನೀನು ನಿಜವಾಗ್ಲೂ ಅಮಾಯಕ. ಹಾಗಲ್ಲ, ಅದು ಅಲ್ಲ, ಹೆತ್ತ ಮಗನ್ನ ಹುಚ್ಚ ಅಂತ ಸರ್ಟಿಫಿಕೇಟ್ ಕೊಟ್ಟು ಮನೆಯಿಂದ ಆಚೆ ಹಾಕಿರೋ ನಿಮ್ ತಂದೆ ನೀನ್ ನಮ್ಮನೇಲಿದ್ರೆ ತಲೆ ಕೆಡ್ಸ್ಕೊಂಡ್ರ? ನೋಡು ಆಕಾಶ್, ನಿಮ್ ತಂದೆ ಮಾಡ್ದ ಹಾಗೆ ನನ್ನ ತಂದೆ ಏನಾದ್ರೂ ಮಾಡಿದ್ರೆ ನಾನು ಅವತ್ತೇ ನೇಣು ಹಾಕೋದು. ಆದ್ರೆ ನೀನು ಧೈರ್ಯ ಕಳ್ಕೊಳ್ದೆ ಬದುಕಿದ್ಯಲ್ಲ, ನೀನೆಷ್ಟು ಟ್ಯಾಲೆಂಟು, ನೀನ್ ಯಾರು ಅನ್ನೋದನ್ನ ನಿಮ್ಮ ಅಪ್ಪನ ತೋರಿಸ್ಬೇಕು. ನಿಮ್ಮಪ್ಪನ ಹೆಸರಿನ ಬಲ ಇಲ್ಲದೆ ಹೋದ್ರು ನಿನ್ನದೇ ಆದ ಒಂದು ಐಡೆಂಟಿಟಿ ಇದೆ ಅಂತ ನಿಮ್ಮಪ್ಪನ ತೋರಿಸ್ಬೇಕು. ನೀನ್ ಯಾವುದೋ ಹುಡುಗಿನ ಇಷ್ಟಪಟ್ಟು ಅವಳಿಗೋಸ್ಕರ ನೀನ್ ಮನೆ ಬಿಟ್ಟು ಬಂದಿದ್ಯಾ ಅಂದಮೇಲೆ ಅವಳಿಗೋಸ್ಕರನಾದ್ರೂ ನೀನ್ ಇಂಡಿಪೆಂಡೆಂಟ್ ಆಗಿ ನಿನ್ ಕಾಲ್ ಮೇಲೆ ನೀನ್ ನಿಂತು ನೀನೇನು ಅನ್ನೋದನ್ನ ನಿಮ್ ತಂದೆಗೆ ತೋರಿಸ್ಬೇಕು. ಏನಂತೀಯ? ಹಾಗಂತ ನೀನ್ ಯಾವ್ದಾದ್ರು ಕೆಲ್ಸಕ್ಕೆ ಸೇರಕ್ ಹೋದ್ಯೋ, ನಿಜವಾಗ್ಲೂ ಹೇಳ್ತೀನಿ, ನಿಮ್ ತಂದೆ ಆ ಕೆಲಸ ಸಿಗದೆ ಇರೋ ಹಾಗೆ ಮಾಡ್ತಾರೆ. ಹೌದು ಆಕಾಶ್, ಜೇಕೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಯೋಚನೆ ಮಾಡಬೇಡ. ನನಗನ್ಸುತ್ತೆ ನಿನಗೆ ಸೇಫ್ಟಿಯಾಗಿ ಜಾಗ ಅಂದ್ರೆ ನಮ್ಮನೆ. ಜೇಕೆ ನನಗೇನು ಮಾಡಕ್ ಸಾಧ್ಯ ಇಲ್ಲ. ನೀನ್ ನಮ್ಮನೆಗೆ ಬಂದಿರು, ನಿನಗೆ ಹೇಗೆ ಬೇಕೋ ಹಾಗಿರು, ರಾಜ ರೋಷವಾಗಿರ್ಬೋದು. ಏನಂತ್ಯ? ಅಪ್ಪ ಏನಪ್ಪ? ನಿಮ್ಮಪ್ಪನೇ ನಿನ್ನ ಮನೆಯಿಂದ ಆಚೆ ಹಾಕಿದ್ಮೇಲೆ ನಿಮ್ಮಪ್ಪನ ಬಗ್ಗೆ ನೀನ್ ಯಾಕೆ ಯೋಚನೆ ಮಾಡಬೇಕು? ನಡಿಬೇಗ. ಒಂದು ನಿಮಿಷ. ಜೇಕೆ, ನೀನೇ ದಡ್ಡ ಅಂದ್ರೆ ನಿನ್ನ ಮಗ ನಿನಗಿಂತ ದೊಡ್ಡ ದಡ್ಡ. ಬಾಪ್ಪ ಆಕಾಶ್. ಏನು ಯೋಚನೆ ಮಾಡ್ತಿದ್ಯಪ್ಪ? ಇದು ನಿನ್ ಮನೆನೇ. ಬಾ ಒಳಗೆ. ಬಾ ಆಕಾಶ್. ಅರೆ, ಇದೇ ನೀನ್ ಸಂಕೋಚ ಪಟ್ಕೋತಾ ಇದ್ಯಾ? ಬಾಪ ಒಳಗೆ. ವಾಚ್ಮ್ಯಾನ್, ಮೋರೆ, ಆಕಾಶ್ ಅವ್ರ ಬ್ಯಾಗ್ನ ಗೆಸ್ಟ್ ರೂಮಲ್ಲಿ ಇಡು. ಆಯ್ತಾ ಮೋರೆ. ಏ ಆಕಾಶ್, ಏನಾಯ್ತು? ಓಹ್, ನಾನು ಗೆಸ್ಟ್ ರೂಮ್ ಅಂದಿದ್ದಕ್ಕೆ ನಿನಗೆ ಬೇಜಾರಾಯ್ತಾ? ನೋಡು, ನಾನು ಗೆಸ್ಟ್ ರೂಮ್ ಅಂದೆ, ನೀನು ಗೆಸ್ಟ್ ಅಂತ ಕರೀಲಿಲ್ವಲ್ಲ. ನೀನು ನನಗೆ ಮಗ ಇದ್ದ ಹಾಗೆ. ಬಾ ಬಾ, ನಿನ್ನ ರೂಮ್ ತೋರಿಸ್ತೀನಿ. ಬಾ ಬಾ ಆಕಾಶ್. ನೋಡು, ಇದೇ ನಿನ್ನ ರೂಮ್. ಹೇಗಿದೆ? ಥ್ಯಾಂಕ್ಸ್ ಮೇಡಮ್. ಸಾರಿ ಮೇಡಮ್ ಅಂದಕ್ಕೆ ಬೇಜಾರಾಯ್ತಾ? ಅಮ್ಮ ಅಂತ ಕೂಗ್ಲಾ? ಕೂಗೋದೇನೋ, ನಾನು ನಿನ್ಗೆ ಅಮ್ಮನೇ. ಅಮ್ಮ ಅಂತ ಕರಿ. ಅಮ್ಮ, ನಾನು ನಿಮ್ಮ ಹೋಟೆಲ್ ಯಾಕೆ ಹುಟ್ಟಿಲ್ಲ ಅಂತ ಸಂಕಟ ಪಡ್ತಾ ಇದ್ದೀನಿ. ಜೇಕೆ ಅವನೊಬ್ಬ ಮನುಷ್ಯನ ದುಡ್ಡಿನಿಂದ ಹೋಗ್ತಾ ಇದ್ದಾನೆ, ದುಡ್ಡಿಗೋಸ್ಕರ ಎಲ್ಲರನ್ನ ಕಳ್ಕೊತಾ ಇದ್ದಾನೆ. ಸ್ವಂತ ಮಗ ಬೀದಿಗೆ ಬರೋ ಥರ ಮಾಡ್ದ. ಈಡಿಯಟ್. ಏಯ್, ಏನೋ ಮಾತಾಡ್ತಿದ್ಯಾ? ಅವರು ನಿಮ್ಮ ತಂದೆ, ನಿನಗೆ ಜನ್ಮ ಕೊಟ್ಟ ತಂದೆ. ಅವ್ರನ್ನ ಹಾಗೆಲ್ಲ ಕರಿಬಾರ್ದು. ಇಲ್ಲಮ್ಮ, ನೀವು ದೇವತೆ ಅಮ್ಮ. ನಿಮ್ಮ ಹತ್ರ ಜಗಳ ಕಾಯ್ತಾ ಇದ್ದಾನೆ. ನೋಡು, ಅದೇನೇ ಇರಲಿ, ನಿಮ್ಮ ತಂದೆ ನನ್ನ ಮಧ್ಯೆ ಬಿಸ್ನೆಸ್ ವ್ಯವಹಾರ ಇರುತ್ತೆ, 108 ಪ್ರಾಬ್ಲಮ್ಸ್ ಇರುತ್ತೆ. ನಿಮ್ಮ ತಂದೆ
ತಂಗಿ ನನಗೆ ಮಕ್ಕಳಿದ್ದಾರೆ. ನೋಡು, ಇದು ನಿನ್ ಮನೆ. ಇಲ್ಲಿ ನಿನ್ಗೆ ಯಾರು, ಯಾಕೆ, ಎಲ್ಲಿ ಹೋದೆ, ಎಲ್ಲಿ ಬಂದೆ ಅಂತ ಯಾರು ಕೇಳೋದಿಲ್ಲ. ನನ್ನ ಮಗಳು, ನನ್ನ ಗಂಡ ಇಬ್ಬರೇ ಇರೋದು. ಈಗ ನೀನು ಅಷ್ಟೇ. ಫೀಲ್ ಹೋಮ್ಲಿ, ಏನ್ ಟೆನ್ಷನ್ನು ಮಾಡ್ಕೋಬೇಡ. ಆರಾಮಾಗಿ ಕಾಫಿ ಕಳಿಸ್ತೀನಿ. ರಿಲ್ಯಾಕ್ಸ್. ಥ್ಯಾಂಕ್ಸ್ ಮೇಡಮ್. ಓ ಸಾರಿ. ಥ್ಯಾಂಕ್ಸ್ ಅಮ್ಮ. ಗುಡ್. ಜೆಕೆ ಹಿಯೋ. ಹಲೋ ಜೆಕೆ. ಏನು ಫೋನ್ ಮಾಡಿದ್ದು? ನಿನ್ ಜೊತೆ ದುಃಖನ ಹಂಚ್ಕೊಳ್ಳೋಣ ಅಂತ. ನಿನ್ ಮಗನ ಮನೆಯಿಂದ ಆಚೆ ಕಳಿಸ್ಬಿಟ್ಟಿಯಂತೆ. ವೆರಿ ಬ್ಯಾಡ್ ಜೆಕೆ. ಅದು ನಿನಗೆ ಸಂಬಂಧಪಟ್ಟ ವಿಷಯ ಅಲ್ಲ, ಫೋನ್ ಇಡು. ಆದ್ರೆ ಇದು ಸಂಬಂಧ ಇರೋಂಥ ವಿಷಯ. ನೀನ್ ತಿಳ್ಕೊಳ್ಬೇಕಾಗಿರೋ ವಿಷಯನ ನಾನಿನ್ನೂ ಹೇಳೇ ಇಲ್ಲ. ಏನು ಏನು ನಾನು ನಿನ್ನಿಂದ ತಿಳ್ಕೊಬೇಕಾಗಿರೋ ವಿಷಯ? ನಿನ್ನ ಮನೆಯಿಂದ ಆಚೆ ಹೋಗಿರೋ ನಿನ್ನ ಮಗ ಇವತ್ತು ನನ್ನ ಮನೆಗೆ. ವಾಟ್? ಹಾ ಹಾ, ಕೂತ್ಕೋ ಜೆಕೆ, ಕೂತ್ಕೋ. ನನಗೆ ಎದ್ದು ನಿಂತು ಮರ್ಯಾದೆ ಕೊಡೋದೇನೂ ಬೇಕಾಗಿಲ್ಲ. ಕೂಲಾಗಿರು. ನೋಡು, ನಾನು ಹೇಳೋದು ಇನ್ನು ಬೇಕಾದಷ್ಟಿದೆ. ನಿಧಾನವಾಗಿ ಹೇಳು. ನಿನ್ನ ಮಗ ಬರೀ ನನ್ನ ಮನೇಲಲ್ಲ, ನನ್ನ ಮುಷ್ಟಿಯಲ್ಲಿದೆ. ಹಾ ಜೆಕೆ, ಬೇಗ ನಿನ್ನ ಕನ್ನಡ ರೆಡಿ ಮಾಡು. ನಿನ್ನ ಮಗನ ಕೈಯಿಂದ ನಿನ್ನ ಕಣ್ಣನ್ನೇ ಚುಚ್ತೀನಿ. ಮಾಲಿನಿ. ಜೆಕೆ, ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡ್ರೆ ಹೇಗೆ? ನೋಡು, ನೀನು ಮೊದಲೇ ಶುಗರ್, ಇವಾಗ BP ಹೈ ಮಾಡ್ಕೊಂಡ್ರೆ ಇನ್ನೂ ಟೆನ್ಷನ್ ಆಗುತ್ತೆ. ಈಗಲೇ ನೀನು ಇಷ್ಟೊಂದು ಟೆನ್ಷನ್ ಆದರೆ ನಾನು ಮುಂದೆ ಕೊಡೋ ಶಾಕ್ಗೆ ನೀನು ಇರೋದೇ ಇಲ್ಲ. ಏನಿದೆ, ಈಗ ನಮ್ಮ ಆಟಕ್ಕೆ ರಂಗ್ ಬಂತು ನೋಡು. ನೋಡು ಜೆಕೆ, ನಿನ್ನ ಸಾಮ್ರಾಜ್ಯವನ್ನ ನಿನ್ನ ಮಗನಿಂದನೇ ನಾನು ಸರ್ವನಾಶ ಮಾಡ್ತೀನಿ. ನೋಡ್ತಾ ಇರು. ಮಾಲಿನಿ, ತುಂಬಾ ಮುಂದುವರಿತಾ ಇದೀಯಾ. ನೆನಪಿಟ್ಕೋ, ಎತ್ತರದಿಂದ ಬಿದ್ದಷ್ಟು ಏಟು ಜಾಸ್ತಿ. ಸೊ ಹುಷಾರಾಗಿರು. ಇನ್ನು ಮುಂದೆ ನೀನು ತುಂಬಾ ಎಚ್ಚರಿಕೆಯಿಂದ ಇರಬೇಕು ಜೆಕೆ. ಯಾಕೆಂದ್ರೆ ನಿನ್ನ ಒಬ್ಬನೇ ಒಬ್ಬ ವಾರಸ್ದಾರ ನನ್ನ ಚದುರಂಗದ ಬಲಿಷ್ಠ ಸೇನಾಪತಿ. ಕೌಂಟ್ ಯುವರ್ ಡೇಸ್. ಎಷ್ಟು ಬೇಗ ನಿನ್ನನ್ನು ನಾಶ ಮಾಡ್ತೀನಿ ಅಂತ ನೋಡ್ತಾ ಇರು. ಹಾ ಜೆಕೆ, ಬೇಗ ನಿನ್ನ ಕನ್ನಡಕ ರೆಡಿ ಮಾಡ್ಕೊ. ನಿನ್ನ ಮಗನ ಕೈಯಿಂದ ನಿನ್ನ ಕಣ್ಣನ್ನೇ ಚುಚ್ತೀನಿ. ನಿನ್ನ ಮಗನ ಕೈಯಿಂದ ನಿನ್ನ ಕಣ್ಣನ್ನೇ ಚುಚ್ತೀನಿ. ಏನಾಯ್ತ್ರಿ? ಯಾಕೆ ಹೀಗಾಡ್ತಾ ಇದ್ದೀರಿ? ನಿನ್ನ ಮಗ ನನ್ನ ಮಾನ ಮರ್ಯಾದೆ ಎಲ್ಲ 3 ಕಾಸಿಗೆ ಹರಾಜು ಹಾಕ್ಬಿಟ್ಟ. ಇಷ್ಟು ವರ್ಷ ಕಷ್ಟಪಟ್ಟು ಬೆಳೆಸ್ಕೊಂಡು ಬಂದಿದ್ದ ನನ್ನ ಇಮೇಜನ್ನ ಒಡೆದು ಹಾಕ್ಬಿಟ್ಟ. ಎಲ್ಲ ಹಾಳಾಗಿ ಹೋಯ್ತು ಶೈಲಾ, ಎಲ್ಲ ಹಾಳಾಗಿ ಹೋಯ್ತು. ಸಮಾಧಾನ ಮಾಡ್ಕೊಳ್ರಿ. ಈಗೇನಂತದಾಗ್ಬಾರ್ದಾಗಿರೋದು? ಆಗಬಾರದೇ ಆಗಿರೋದು. ನಿನ್ನ ಮಗ ನನ್ನ ಕೈಯನ್ನ ಕಟ್ ಹಾಕ್ಬಿಟ್ಟಿದ್ದಾನೆ. ಮನೆ ಬಿಟ್ಟು ಹೋಗಿ ಆ ಮಾಲಿನಿ ಮನೆ ಸೇರ್ಕೊಂಡಿದ್ದಾನೆ. ಮಾಲಿನಿ ಮನೆನಾ? ಅವನು ನಮ್ಮ ಪಾಲ್ಗಿಲ್ಲ ಅನ್ಕೊಳ್ಳೋಣ. ನೀವು ಬೇಡ ಅಂತ ನಮ್ಮನ್ನು ಬಿಟ್ಟು ಹೋದವನು ಎಲ್ಲಿದ್ರೆ ತಾನೇ ನಮ್ಗೇನು? ನೋಡಿ, ನೀವು ಅವನ ವಿಷಯಕ್ಕೆ ಟೆನ್ಷನ್ ಮಾಡ್ಕೋಬೇಡಿ. ಏನಾಗಬೇಕು ಅಂತ ಹಣೆಯಲ್ಲಿ ಬರೆದಿರುತ್ತೋ ಅದೇ ಆಗೋದು. ಹೀಗೆ ಒಂದಲ್ಲ ಒಂದು ದಿವಸ ಇವನು ನನ್ನ ಶತ್ರು ಜೊತೆ ಸೇರ್ತಾನೆ ಅಂತ ನಂಗೆ ಗೊತ್ತಿದ್ದಿದ್ರೆ ಇವನು ಹುಟ್ಟಿದಾಗಲೇ ಇವನ ಕಥೆನ ಮುಗಿಸ್ಬಿಡ್ತಿದ್ದೆ. ಎಂಥ ಹೊಲಸು ಕೆಲಸ ಮಾಡ್ಬಿಟ್ಟ, ಎಂಥ ಕೆಲಸ ಮಾಡ್ಬಿಟ್ಟ. ಛೇ.
ಶುರು ಮಾಡ್ಬಿಟ್ರಲ್ಲ. ಆಫೀಸು, ಫ್ಯಾಕ್ಟ್ರಿ, ಯಾತಕ್ಕೆ ಇವೆಲ್ಲ ಯಾರಿಗೋಸ್ಕರ ಶೈಲಿ? ಯಾಕ್ರಿ ಹೀಗಂತೀರ? ನಿಮ್ಮನ್ನ ಇಷ್ಟೊಂದು ಹತಾಶ ಸ್ಥಿತಿಲಿ ನಾನು ಯಾವತ್ತೂ ನೋಡೇ ಇರಲಿಲ್ಲ. ಮಕ್ಕಳು, ಸಂಸಾರ, ಮೋಹಕ್ಕೆ ಬಿದ್ದು ಹಗಲು ರಾತ್ರಿ ನಾವು ಒಂದು ಮಾಡಿ ದುಡಿತೀವಿ, ನಡೆಸ್ತೀವಿ. ಮಕ್ಕಳು ಕೇಳಿದ್ದನ್ನೆಲ್ಲ ಕೊಡಿಸಿ ಅವರು ಸಂತೋಷವಾಗಿರೋ ಹಾಗೆ ನೋಡ್ಕೋತೀವಿ. ಆದ್ರೆ ಆ ಮಕ್ಕಳು ನಮ್ಮ ಪ್ರೀತಿ ವಿಶ್ವಾಸನೆಲ್ಲ ತಮ್ಮ ಹಕ್ಕು ಅಂತ ತಿಳ್ಕೊತಾರೆ. ಅವರ ಒಂದೇ ಒಂದು ಆಸೆನ ಪೂರೈಸಿಲ್ಲ ಅಂದ ಕ್ಷಣ ತಂದೆ ತಾಯಿಗಳನ್ನ ಶತ್ರುಗಳ ಥರ ನೋಡ್ತಾರೆ. ಬೇಕಿತ್ತ ಶೈಲು? ಇಂಥ ಮಕ್ಕಳು ನಮಗ್ ಬೇಕಿತ್ತ ಶೈಲು? ನಿಮ್ಗೇನ್ ಮಾತಾಡ್ತಿದ್ದೀನಿ ಅಂತ ಗೊತ್ತಾಗ್ತಾ ಇಲ್ಲ. ಮಕ್ಕಳಿಗೋಸ್ಕರನೇ ಅಲ್ವಾ ನಾವು ದುಡಿಯೋದು? ನಮ್ಮ ಸುಖ ಸಂತೋಷಗಳನ್ನ ಬಲಿ ಕೊಟ್ಟ. ಅವ್ರ ಸಂತೋಷನೇ ನಮ್ಮ ಸಂತೋಷ ಅಲ್ವಾ? ಓಹೋ, ಅಂದ್ರೆ ನಾವು ಮಾತ್ರ ಅವರ ಸಂತೋಷಕ್ಕೋಸ್ಕರ ಯಾವಾಗ್ಲೂ ಪ್ರಯತ್ನ ಪಡ್ತಾ ಇರಬೇಕು. ಅವರು ಮಾತ್ರ ನಮ್ಮ ಸುಖ ಸಂತೋಷಕ್ಕಾಗಿ ಏನು ಮಾಡ್ಬೇಕಾಗಿಲ್ವಾ? ಆಕಾಶನ ವಿಷಯ ತಾನೇ ನೀವು ಮಾತಾಡ್ತಾ ಇರೋದು? ಅವ್ನು ನಿಮ್ಮ ಗಡಿ. ಹೋಗ್ಲಿ, ನನ್ನ ಬಿಟ್ಟು ಹೋಗ್ಲಿ, ಚಿಂತೆ ಇಲ್ಲ. ಆದ್ರೆ ನಿನ್ನೆನ್ನ ಬಿಟ್ಟು ಹೋಗುವಂತ ತಪ್ಪು ನೀನ್ ಏನು ಮಾಡಿದ್ದೆ ಶೈಲು? ನನಗೆ ಜ್ಞಾಪಕ ಇದೆಯಾ? ಅವನಿಗಾಗ 3 ವರ್ಷ. ನಾನು ಯಾವುದೋ ಬಿಸ್ನೆಸ್ ಟೂರ್ ಮೇಲೆ ಮುಂಬೈಗೆ ಹೋದೆ. ಅವನಿಗಾಗ ಬ್ರಾಂಕೋ ನ್ಯೂಮೋನಿಯಾ ಆಯಿತು. ಒಂದು ವಾರ ನರ್ಸಿಂಗ್ ಹೋಮಲ್ಲಿ ನೀನು ಅವನ ಪಕ್ಕದಲ್ಲೇ ಕೂತ್ಕೊಂಡು ಅವನ ಶುಶ್ರೂಷೆ ಮಾಡಿ ಅವನಿಗೆ ಮತ್ತೆ ಜೀವನ ಕೊಟ್ಟೆ. ಇಂಥ ತಾಯಿನ ಬಿಟ್ಟು ಹೋಗೋದಕ್ಕೆ ಅವನಿಗೆ ಮನಸ್ಸಾದ್ರೂ ಹೇಗೆ ಬಂತು ಶೈಲು?